ಬಿಜೆಪಿಯಲ್ಲಿ ಬಣರಾಜಕೀಯ ಶುರುವಾಗಿದೆ ಅನ್ನುವಂಥದ್ದಿದೆ ಸರ್. 2 ಬಣಗಳಾಗಿದೆ, ಸರಿ ಇಲ್ಲ. ಜವಾಬ್ದಾರಿಯನ್ನು ಕೇಂದ್ರದ ವರಿಷ್ಠರು ಇದನ್ನು ಗಮನಿಸಿದ್ದಾರೆ. ಹಾಗಾಗಿ ದೇ ವಿಲ್ ಟೇಕ್ ಎನ್ ವೆರಿ ಶಿಫ್ಟ್ ಆ್ಯಂಡ್ ವೆರಿ ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ಶೀಘ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ. ಮತ್ತು ಪಕ್ಷದ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂಘಟನೆಯ ಚುನಾವಣೆಗಳು ಕೂಡ ಬೂತ್ ಮಟ್ಟದಿಂದ ಹಿಡಿದುಬಿಟ್ಟು ರಾಷ್ಟ್ರದ ಅಧ್ಯಕ್ಷರವರೆಗೂ ಕೂಡ ಸಂಘಟನಾ ಪರ್ವ ನಡೀತಾ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ಪಕ್ಷದ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ದಾವಣಗೆರೆ ಅದು ವಕ್ಫ್ ವಿಚಾರವಾಗಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. JPC ಮುಂದೆ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ರಿಪೋರ್ಟ್ನ. ಒಂದು 10 ಜಿಲ್ಲೆಗಳು ನಾಡಿದ್ದು ನಾವು ಬಳ್ಳಾರಿಗೂ ಕೂಡ ಭೇಟಿ ಕೊಡೋದಿದೆ. ಉಳಿದಿರ್ತಕ್ಕಂಥ ಜಿಲ್ಲೆಯಲ್ಲೂ ಕೂಡ ವಕ್ಫ್ ವಿಚಾರವಾಗಿ ಸುಮಾರು 65,000 ಪ್ರಾಪರ್ಟಿಗಳನ್ನು ಮತ್ತು ಸುಮಾರು 2.5 ಲಕ್ಷ ಎಕರೆಗಳು ಭದ್ರ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ರೈತರ ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಭದ್ರ ಮಾಡ್ತಾರೆ. ನೇತೃತ್ವದಲ್ಲಿ ಮಾಜಿ ಶಾಸಕರುಗಳ ಗುಂಪು ಒಂದು ಉಚ್ಚಾಟನೆ ಮಾಡಬೇಕು ಅಂತ ಹಳೆ ಬಿಜೆಪಿ ಸರ್ಕಾರದಲ್ಲಿ ಇದಾಗಿತ್ತು. 150 ಕೋಟಿ ವಿಜೇಂದ್ರ ಅವರು ಆಮಿಷ ಒಡ್ಡಿದ್ರು ಅಂತ ಹೇಳಿ ಅನ್ವರ್ ಮಾನಪಾಡಿಯವರು ಸುಳ್ಳು ಅಂತ ಹೇಳಿ ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಪತ್ರ ಬರೆದಿದ್ದಾರೆ ಮೋದಿ ಅವರಿಗೆ. ಭಾಳ ಹೈಪಥೆಟಿಕಲ್ ಬಿಕಾಸ್ ಪತ್ರವನ್ನು ಬರ್ತಾರಂದರೆ ಪ್ರಧಾನಮಂತ್ರಿಗಳು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಆಗಿನ ಕ್ಷಣಕ್ಕೆ ತಗೊಳ್ತಿತ್ತು. ಐ ಥಿಂಕ್ ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ನೀವು ಕೇಳ್ದಂಗೆ ಕೇಳಿದ್ರು ಅಂದರೆ 30 ವರ್ಷದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಆ ಥರದ ತಯಾರಿಯನ್ನು ಸಾರ್ವಜನಿಕರು ಪಕ್ಷಗಳು ಮಾಡಿದ್ದಾರೆ. ಅವಕಾಶ OBC ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿಯನ್ನು ಹಾಕೋದಕ್ಕೆ ತಯಾರಿದೆ. ಸರ್, ಹೈಕಮಾಂಡ್ ಏನಾದ್ರು ಸೂಚನೆ ಕೊಟ್ಟಿದೆಯಾ ಸರ್? ಈ ತಿಂಗಳಲ್ಲಿ ಏನಾದ್ರು ಆಗುತ್ತೆ ಬದಲಾವಣೆ ಅಂತೇಳಿ? ಆ ಥರದ್ದು ಮಾಡಿಲ್ಲ. ಬಟ್ ಹರಿಯಾಣದ ಎಲೆಕ್ಷನಲ್ಲಿ OBCದು ಸಂಘಟನೆಯನ್ನು ಮಾಡಿಕೊಂಡು ಮತ್ತು ಇದಕ್ಕೆಲ್ಲದನ್ನು ಸಂಘಟನೆ ಮಾಡಿ ಆಮೇಲೆ ಇಲ್ಲಿ ಅಹಿಂದ ಇದರ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಸ್ವಲ್ಪ ಸಂಘಟನೆಯನ್ನು ಮಾಡ್ತಾಯಿತ್ತು. ಅದಕ್ಕೆ ವಿರುದ್ಧವಾಗಿ ಮತ್ತು BJPಯ ಅಹಿಂದ ವಿಚಾರವಾಗಿ ಅದನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲದನ್ನು ಸಂಘಟನೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡ್ರೆ ಜವಾಬ್ದಾರಿನ ಹೊರತು ತಯಾರಿದೆ. ಸರ್, ಆಮೇಲೆ ಉಚ್ಚಾಟನೆ ಮಾಡಿದ್ರು. ಐ ಥಿಂಕ್ ಅದು ಅಷ್ಟು ಸರಿಯಾದಂಥ ಮಾರ್ಗ ಅಲ್ಲ. ಅದು ಸಂಘಟನೆ ವಿಚಾರದಲ್ಲಿ ಪ್ರೆಸ್ ಸ್ಟೇಟ್ಮೆಂಟ್ಸನ್ನು ಮಾಡಿಟ್ಕೊಂಡು ಒಬ್ಬರನ್ನ ಸಸ್ಪೆಂಡ್ ಮಾಡೋದು, ಅದನ್ನು ನಾನು ಜಿಲ್ಲಾಧ್ಯಕ್ಷರಿಗೂ ಮಾತನಾಡಿದ್ದೀನಿ, ರಾಜ್ಯದ ಗಮನಕ್ಕೂ ತಂದಿದ್ದೀನಿ. ಇವಾಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಮತ್ತು ಸಕ್ರಿಯ ಮತ್ತು ಸಂಘದ ಈ ವಿಚಾರವಾಗಿ ಅರುಣ್ ತುಂಗ್ ಅವರು ಬಂದಾಗ ಅವರು ಈಗಾಗಲೇ ಅದನ್ನು ಹೇಳಿದ್ದಾರೆ. ಈ ಥರದ್ದು ಯಾವುದೇ ಇದನ್ನು ಈ ಪಕ್ಷದ ಸಂಘಟನೆ ಟೈಮ್ನಲ್ಲಿ ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ. ಅದು ಇವಾಗ ಇಲ್ಲ. ಸರ್, ಜನವರಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಏನಾರು ಆಗುತ್ತೆ ಸರ್ BJPಯಲ್ಲಿ? ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀವಿ. ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಸಂಘಟನೆಗಳು ರಾಷ್ಟ್ರಾಧ್ಯಕ್ಷರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ. ತಕ್ಷಣ ನಮ್ಮದು ಇದು ಕೂಡ ನಡೀತಿದೆ ಅಂತ ಹೇಳಿ ನೀವು ಆಕಾಂಕ್ಷೆ ಇವಾಗ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಪಂಚಮಸಾಲಿ ಅವರು ವಿಚಾರ. ಹಾಗಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ನಿರ್ಧಾರವನ್ನು ತಗೊಂಡಿದ್ದಾರೆ. ವಿಲ್ ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು.